ಇನ್ನು ಕಸ್ಟಡಿಗೆ ಕೇಳೋದು ತನಿಖಾಧಿಕಾರಿಗಳ ನಿರ್ಧಾರ. ನಟ ದರ್ಶನ್ ಪರ ವಕೀಲ ಅನಿಲ್ ಬಾಬು ಹೇಳಿಕೆ, ಜಾಮೀನು ಸಂಬಂಧ ನಾವು ಚರ್ಚೆ ಮಾಡಿದ್ದೇವೆ, ಜಾಮೀನು ಅರ್ಜಿ ಹಾಕೋದಕ್ಕೆ ಇನ್ನೂ ಸಮಯ ಇದೆ ಅಂತ ಕೂಡ ಹೇಳಿದ್ದಾರೆ. ಜಾಮೀನು ಸಂಬಂಧ ನಾವು ಚರ್ಚೆ ಮಾಡಿದ್ದೇವೆ, ಸಮಯ ಇದೆ ಅಂತ ನಾನು ಹೇಳಿದೆ. ಆಮೇಲೆ ಶ್ರುತಿ ಕೂಡ ಹೇಳಿದರು, ಯಾಕಂದರೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ, ಆರೋಪ ಪಟ್ಟಿ ಸಲ್ಲಿಸೋದಕ್ಕೆ ಹಾಗಂತ 60 ದಿವಸದಲ್ಲಿ ಸಲ್ಲಿಸಬಾರ್ದು ಅಂತ ಏನಿಲ್ಲ, 90 ದಿವಸ ಮ್ಯಾಕ್ಸಿಮಮ್ ಟೈಮ್ ನಿಮಗೆ ಅಂತ. 90 ಅಂದರೆ ಈಗ ನಮಗೆ ಒಂದು ಸಿನಿಮಾ ಇರುತ್ತಲ್ವ, ಎಷ್ಟು ಗಂಟೆ ಸಿನಿಮಾ, 3 ಗಂಟೆ ಸಿನಿಮಾ, ಹಾಗಂತ 2 ಗಂಟೆ ಸಿನಿಮಾದಲ್ಲಿ ಮುಗಿಸಬಾರ್ದು ಅಂತ ಏನಿಲ್ಲ. ಅನಿಲ್ ಬಾಬು ಮಾತಾಡಿದ್ದಾರೆ, ಅಂದರೆ ನಾವು ನಮ್ಮ ಪ್ರಯತ್ನ ಚರ್ಚೆ ಮಾಡ್ತಾ ಇದ್ದೀವಿ ಅಂತೇಳಿ. ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ. ಅಲ್ಲ, ಅದು ಗೊತ್ತಿಲ್ಲ. ಆಸ್ ಪರ್ ದ ಡೈರೆಕ್ಷನ್ಸ್ ಆಫ್ ದ ಕೋರ್ಟ್ 20ನೇ ತಾರೀಕು ಸಂಜೆ 5 ಗಂಟೆ ಇತ್ತು. 5 ಗಂಟೆ ಒಳಗೆ ಪ್ರೊಡ್ಯೂಸ್ ಮಾಡಬೇಕು ಆರೋಪಿಗಳನ್ನಂತ ಆದೇಶ ಆದ ಕಾರಣ ಇವತ್ತು 100% ಮಧ್ಯಾಹ್ನ ಮೇಲೆ ಮಾಡೇ ಮಾಡ್ತಾರೆ. ಇನ್ನು ಕಸ್ಟಡಿ ಕೇಳ್ತಾರೋ ಬಿಡ್ತಾರೋ ಅದು ಇನ್ನೂ ಗೊತ್ತಿಲ್ಲ. ಮಧ್ಯಾಹ್ನ ಅವ್ರೇನು ಅಪ್ಲಿಕೇಶನ್ಸ್ ಹಾಕ್ತಾರೋ ಅದು ನೋಡ್ಬಿಟ್ಟು ವೀಕೆಂಡ್. ಅದರ್ವೈಸ್ ನಮ್ಗೆ ಅಲ್ಲಿವರೆಗೂ ಏನು ಅಂತ ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಇನ್ವೆಸ್ಟಿಗೇಷನ್ಸ್ ಕಂಪ್ಲೀಟ್ ಆಗಿರೋಂಥ ಅವಶ್ಯಕತೆ ಇಲ್ಲ ಅನ್ಕೊಳ್ತೀವಿ. ನ್ಯಾಯಾಲಯಕ್ಕೆ ಕೇಸ್ ಡೈರಿ ಅಂತ ಸಲ್ಲಿಸ್ತಾರೆ. ಅಂದರೆ ಅದು ತನಿಖೆ ಒಂದು ದಿನಚರಿ. ಅದು ಆರೋಪಿಗಾಗ್ಲಿ ಅಥವಾ ಅವರ ವಕೀಲರಿಗಾಗ್ಲಿ ಅದನ್ನ ತೆಗೆದುಕೊಳ್ಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲ್ಲ. ಅದು ನ್ಯಾಯಾಲಯಕ್ಕೆ ಮಾತ್ರ ಸಲ್ಲಿಸತಕ್ಕದ್ದು ಕೇಸ್ ಡೈರಿ. ನಮಗೆ ಈ ಅಂತಿಮ ವರದಿ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ ನಂತರ ನಮಗೆ ಮಾಹಿತಿ ಶೀಟ್ ಸಲ್ಲಿಕೆ ಆದ ನಂತರ, ಅಂದರೆ ನಿಮ್ದೇನಕ್ಕಿದ್ರು ಜಾಮೀನಿದ್ರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಅನ್ನುವಂಥದ್ದು. ಇನ್ನು ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಪೊಲೀಸರು ಸರಿಯಾಗಿ ಬೆಂಡೆತ್ತಿ 10 ದಿನಗಳಾಯಿತು. 11 ದಿನಗಳ ಕಸ್ಟಡಿ ಅವಧಿ, 10-11 ದಿನಗಳ ಕಸ್ಟಡಿ ಅವಧಿ ಇವತ್ತು ಅಂತ್ಯವಾಗಲಿದೆ. ಇಲ್ಲಿಂದ ಮುಂದೆ ದರ್ಶನ್ ಮತ್ತು ಟೀಮ್ನ ಭವಿಷ್ಯ ಏನಾಗತ್ತೆ? ಈಗ ಕರ್ಕೊಂಬಂದರು, ಸ್ಟೇಷನಲ್ಲಿ ಕೂರಿಸಿದ್ರು, ಬೆಂಡೆತ್ತಿದ್ರು, ಪ್ರಶ್ನೆ ಕೇಳಿದರು, ಸಿಗರೇಟ್ ಕೇಳಿದಾಗ ಕೊಡಲಿಲ್ಲ, ಮಾಜರು ಕರ್ಕೊಂಡೋದ್ರು, ಮೈಸೂರು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೆಲವರನ್ನು ಕರ್ಕೊಂಡೋದ್ರು, ಆಮೇಲೆ ಆಸ್ಪತ್ರೆ ಕೆಲವರನ್ನು ಕರ್ಕೊಂಡೋದ್ರು, BP ಚೆಕ್ ಮಾಡಿದ್ರು, ಪವಿತ್ರ ಗೌಡ ಅಸ್ವಸ್ಥರಾದ್ರು. ಇದೆಲ್ಲವೂ ನಡೆಯುತ್ತೆ. ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. 118 ಬೇರೆ ಬೇರೆ ಐಟಮ್ಗಳನ್ನು ಕಲೆ ಹಾಕಿದ್ದಾರೆ. ಎಲ್ಲವೂ ಆಯಿತು. ವಾಟ್ ನೆಕ್ಸ್ಟ್? ಮನೆಗೆ ಹೋಗೋದಾ? ನೋ. ಈಗ ಜೈಲ ಅಥವಾ ವಾಪಸ್ ಕಸ್ಟಡಿನ? ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ರೌಡಿ ಗ್ಯಾಂಗ್ ಕಸ್ಟಡಿ ಅವಧಿ ಅಂತ್ಯ. ಮತ್ತೆ ಕಸ್ಟಡಿಗೆ ಕೇಳುತ್ತಾರಾ ಪೊಲೀಸರು? ಪರಪ್ಪನ ಅಗ್ರಹಾರ ಸೇರುತ್ತಾರಾ ರಕ್ಕಸರು? ಸರಿಯಾಗಿ 11 ದಿನ ಆಯ್ತು ಕಣ್ರಿ. ಮೊದಲ ದಿನದಿಂದಲೂ ಡಿ ಗ್ಯಾಂಗ್ಗೆ ಪೊಲೀಸರು ಖಡಕ್ಕಾಗಿ ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ. ಸುಬ್ರಹಳ್ಳಿ ಬ್ರಿಡ್ಜ್, ಪಟ್ಟಣಗೆರೆ ಶೆಡ್, ದರ್ಶನ್ ನಿವಾಸ, ಹೀಗೆ ಬರೋಬ್ಬರಿ 28 ಸ್ಪಾಟ್ಗಳಲ್ಲಿ ಮಹಜರು ಮುಗಿಸಿದ್ದಾರೆ. ಬಹುತೇಕ 118ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಗುರುವಾರವೇ ಡಿ ಗ್ಯಾಂಗ್ನ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯ ಆಗಲಿದೆ. ಇದಕ್ಕೂ ಮುನ್ನ ದಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಎಲ್ಲರಿಂದಲೂ DNA ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ವೈದ್ಯಕೀಯ ತಪಾಸಣೆ ನಡೆಸಲಾಗಿದೆ. ಈ ಹಂತದಲ್ಲಿ ಏನೆಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನ ನಡೆಸಲಾಯಿತು ಅಂತ ನೋಡೋದಾದ್ರೆ, ಡಿ ಗ್ಯಾಂಗ್ಗೆ ವೈದ್ಯಕೀಯ ಪರೀಕ್ಷೆ. ಡಿ ಗ್ಯಾಂಗ್ಗೆ ವೈದ್ಯಕೀಯ ಪರೀಕ್ಷೆ ಮುಗಿಸಿದ್ದು ಆರೋಪಿ ದರ್ಶನ್ ತೂಕ, ಎತ್ತರದ ಅಳತೆ, ಆರೋಪಿ ಧರಿಸುವ ವಿಗ್, ತಲೆಯ ಕೂದಲು ಸಂಗ್ರಹಿಸಲಾಗಿದೆ. ಇದರ ಜೊತೆಗೆ ರಕ್ತದ ಮಾದರಿ, DNA ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ಆರೋಪಿಗಳ ಕಣ್ಣಿನ ಪರೀಕ್ಷೆ ನಡೆಸಲಾಗಿದೆ. ಮರ್ಡರ್ ಕೇಸ್ನಲ್ಲಿ ಬಹುತೇಕ ತನಿಖೆ ಕಂಪ್ಲೀಟ್ ಮಾಡಿರೋ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಈ ಹಂತದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳನ್ನ ಪೊಲೀಸರು ಮತ್ತೆ ಕಸ್ಟಡಿಗೆ ಕೇಳುತ್ತಾರಾ ಇಲ್ವಾ ಅನ್ನೋದು ಕುತೂಹಲ ಕೆರಳಿಸಿದೆ. ಒಂದು ವೇಳೆ ಕಸ್ಟಡಿಗೆ ಕೇಳಿದ್ದೇ ಆದಲ್ಲಿ ಇದನ್ನ ಪ್ರಶ್ನೆ ಮಾಡಲು ದರ್ಶನ್ ಪರ ವಕೀಲರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಒಂದು ವೇಳೆ ಡಿ ಗ್ಯಾಂಗ್ ಅನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ಆರೋಪಿಗಳನ್ನ ಸಂಜೆ ಹೊತ್ತಿಗೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿಗೆ ರೌಡಿ ಗ್ಯಾಂಗ್ ಜೈಲು ಸೇರುತ್ತಾ ಅಥವಾ ಪೊಲೀಸ್ ಕಸ್ಟಡಿಗೆ ಹೋಗಬೇಕಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಓಕೆ, ಅಜಯ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈ ಕ್ರಿಮಿನಲ್ ಕೇಸ್ 302 ಅಥವಾ 307 ಬೇರೆ ಬೇರೆ ಇರುತ್ತಲ್ಲ, ಕೊಲೆ ಯತ್ನ ಅಥವಾ ಕೊಲೆ ಈ ಥರ ಎಲ್ಲ ಇರುತ್ತಲ್ಲ. ಈಗ ಸಾಧಾರಣವಾಗಿ ನಮ್ಮ ವೀಕ್ಷಕರಿಗೆಲ್ಲ ಏನೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಅಂದರೆ ಕೋರ್ಟ್ಗೆ ಹೋದರೆ ಒಂದು ಜೈಲ ಇಲ್ಲ ಅಂತಂದರೆ ಮನೆಗ ಅಂತೇಳಿ, ಆದರೆ ಇಲ್ಲಿ ಅದು ಬರೋದೇ ಇಲ್ಲ. ಇನ್ನೊಂದು ಪ್ರಶ್ನೆ ಅದರಲ್ಲಿ ಕಿಡ್ನಾಪ್ ಕೇಸ್ ಕೂಡ ಅಟೆಂಪ್ಟ್ ಟು ಮರ್ಡರ್ ಅಂತ ಕನ್ಸಿಡರ್ ಮಾಡಿ. ಹೌದೌದು, ಒಂದು ಕಿಡ್ನಾಪ್ ಕೇಸ್ ಇದೆ, ಹಲ್ಲೆ ಕೇಸ್ ಇದೆ, ಹಲ್ಲೆಗೆ ಯತ್ನ ಅದು ಏನು ಮರ್ಡರ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಆಗದೆ ಇದ್ರು ಕೂಡ ಅಪರಾಧನೇ ಅಂತ, ಕಿಡ್ನಾಪ್ ಮಾಡಿದ್ರು ಕೂಡ ಅದರಿಂದ ಆಚೆ ಬರಕ್ಕೆ. ಹೌದು, ಡೆಫಿನೆಟ್ಲಿ. ಅಜಯ್, ಇದನ್ನು ಹೆಂಗೆ ಈಗ ನಮ್ಮ ವೀಕ್ಷಕರಿಗೆ ಹೆಂಗೆ ತಿಳಿಸ್ತೀರಿ? ಅಂದರೆ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ, ಅದು ಸಾರಾಸಗಟಾಗಿ ಇವತ್ತು ನನ್ನ ಸುನಿಲ್ ಹತ್ರ ಮಾತಾಡ್ತಾ ಇದ್ದೆ, ನಾಗರಾಜ್ ಹತ್ರ ಮಾತಾಡ್ತಾ ಇದ್ದೆ, ಇಲ್ಲ ಸರ್ ಜಾಮೀನು ಸಿಗೋದೇ ಇಲ್ಲ ಹಂಗೆ ಹೇಳ್ತಾರೆ. ಒಂದು ಕಡೆ ಆಗುತ್ತೆ, ಎಲ್ಲ ತನಿಖೆ ಆಯ್ತಲ್ಲ, ವಾಪಸ್ ಕರ್ಕೊಬರ್ಬೋದಲ್ಲ, ಇಲ್ಲ ಜೈಲೇ ಹೋಗೋದು ಸರ್, ಜೈಲು ಇಲ್ಲ ಅಂದರೆ ಕಸ್ಟಡಿ. ಇದರ ಬಗ್ಗೆ ಇರುವಂಥ ಒಂದು ಸ್ಪಷ್ಟೀಕರಣ ಕೊಡ್ಬೋದಾ, ಆ ಕ್ಲಾರಿಟಿ ಕೊಡ್ಬೋದಾ? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಏನಂತಂದ್ರೆ ಈಗಾಗಲೇ ಇಲ್ಲಿ ಆಗಿರುವಂಥದ್ದು ಏನೋ 302 ಅಂದರೆ ಕೊಲೆ ಪ್ರಕರಣ. ಇದರಿಂದಾಗಿ ಕೊಲೆ ಪ್ರಕರಣದಲ್ಲಿ ಬಹುತೇಕ ಯಾರಿಗೂ ಕೂಡ 1 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಸಿಗೋದಿಲ್ಲ. ಆ ನಂತರ ಅವರ ಏನು ವಕೀಲರಿರ್ತಾರೆ ಅವರು ಹಿಯರಿಂಗ್ಗಳಲ್ಲಿ ಹೋಗಿ ಅವರು ಸಾಬೀತು ಮಾಡ್ಕೊಬೇಕು, ಇಲ್ಲ ನಮ್ಮ ಏನು ಕಕ್ಷಿದಾರ ಏನಿದ್ದಾರೆ ಅವರಿಗೂ ಇದಕ್ಕೂ ಸಂಬಂಧ ಇಲ್ಲ, ಈ ರೀತಿಯಾಗಿ ಬೇರೆ ರೀತಿಯಾಗಿ ಇದನ್ನು ತಿರ್ಸಲಾಗಿದೆ ಅಂತೇಳಿ ಅವರು ಅವರನ್ನು ಡಿಫೆಂಡ್ ಮಾಡ್ಕೊಬೇಕು, ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳನ್ನ ಒದಗಿಸ್ಬೇಕು. ಆಗ ಏನಾದ್ರು ನ್ಯಾಯಾಧೀಶರಿಗೆ ಹೌದು ಅನ್ಸಿದ್ರೆ ಮಾತ್ರ ಇಲ್ಲಿ ಬೇಲ್ ಸಿಗುತ್ತೆ. ಇಲ್ಲವಾದಲ್ಲಿ ನಿಜಕ್ಕೂ ಕೂಡ ಇದು ಬೇಲ್ ಅನ್ಬೇಲೇಬಲ್ ಕೇಸ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ವರ್ಷಾನುಗಟ್ಟಲೆ ಕೂಡ ಏನು 302 ಕೇಸಲ್ಲಿ ಒಳಗೋದಂಥವ್ರು ಇನ್ನೂ ಕೂಡ ಆಚೆ ಬಂದಿಲ್ಲ. ಸೊ ಈಗ ಈ ಒಂದು ಕೇಸಲ್ಲಿ ಸಾಕಷ್ಟು ಸಂಕಟ ಈಗಾಗಲೇ ಕಂಟಕನು ಕೂಡ ಈಗಾಗಲೇ ನಟ ದರ್ಶನ್ ಸೇರಿದಂತೆ ಇನ್ನುಳಿದ ಆರೋಪಿಗಳಿಗೂ ಕೂಡ ಇರುತ್ತೆ. ಇನ್ನು A1 A2 ಮತ್ತು A3 ಅಂತ ಏನಿರ್ತಾರೆ ಅವರಿಗೆ ಇದರಲ್ಲಿ ಜಾಸ್ತಿ ಒಂದು ರೀತಿಯಾದಂತಹ ಶಿಕ್ಷೆ ಇರುತ್ತೆ. ಇನ್ನು ಉಳಿದಂಥ ಆರೋಪಿಗಳ ಅವರು ಕೂಡ ಲಾಯರ್ಗಳನ್ನ ಇಡಬೇಕಾಗತ್ತೆ, ಅವರು ಕೂಡ ಡಿಫೆಂಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾವು ಉದ್ದೇಶ ಪೂರ್ವಕವಾಗಿ ಹೋಗಿಲ್ಲ, ಆದರೆ ಇವರನ್ನ ಏನು ನಾವು ಭೇಟಿ ಮಾಡಕ್ಕೆ ಹೋದ್ವಿ, ಅಚಾನಕ್ಕಾಗಿ ಈ ರೀತಿ ಆಗಿದೆ, ಇಷ್ಟು ದಿನ ಶಿಕ್ಷೆ ಅನುಭವಿಸಿದರೆ ಆ ನಂತರ ನಮಗೆ ಬೇಲ್ ಕೊಡಿ ಅಂತ ಅವರು ಕೂಡ ಒಂದು ರೀತಿಯಾಗಿ ಕೇಳ್ಕೋಬೋದು. ಸೊ ಹೀಗಾಗಿ ಪ್ರಮುಖ ಆರೋಪಿಗಳೇನಿರ್ತಾರೆ ಅವ್ರಿಗೆ ಮಾತ್ರ ಬೇಲ್ ಸಿಗೋದು ಬಹುತೇಕ ಡೌಟ್ ಅಂತಲೇ ಹೇಳ್ಬೋದು. ಇನ್ನು ನಟ ದರ್ಶನ್ ಕೂಡ ಕಳೆದ ಬಾರಿ ಅಂದರೆ ಕಳೆದ 13 ವರ್ಷಗಳ ಹಿಂದೆ ಕೂಡ ಇದೇ ರೀತಿಯಾಗಿ ಜೈಲು ಸೇರಿದ್ರು, ಆ ನಂತರ ಬಿಡುಗಡೆ ಆಗಿ ಬಂದಿದ್ರು. ಅದು ಹಲ್ಲೆ ಪ್ರಕರಣ ಮತ್ತು 307 ನೀವು ಹೇಳಿದಾಗೆ ಅಲ್ಲಿ ಕೇವಲ ಹಲ್ಲೆ ಮಾಡೋದು ಮತ್ತು ಕೊಲೆ ಯತ್ನದ ಕೇಸ್ ಆಗಿತ್ತು. ಸೊ ಹೀಗಾಗಿ ಆದಷ್ಟು ಬೇಗ ಅವರಿಗೆ ಬೇಲ್ ಸಿಕ್ತು, ಹೊರಗೆ ಬಂದರು. ಯಾಕಂದರೆ ಅಲ್ಲಿ ಹಲ್ಲೆ ಮಾಡಿದಂಥ ವ್ಯಕ್ತಿ ಬದುಕಿದ್ದ, ಆದರೆ ಇಲ್ಲಿ ಹಲ್ಲೆ ಮಾಡಿರುವಂಥ ವ್ಯಕ್ತಿ ಬದುಕಿಲ್ಲ. ಸೊ ಹೀಗಾಗಿ ಪ್ಲ್ಯಾನ್ ಮಾಡಿದವರಿಂದ ಹಿಡಿದು ಮತ್ತು ಏನು ಕೊಲೆ ಮಾಡಿದವರು ಎಲ್ಲರಿಗೂ ಕೂಡ ಇಲ್ಲಿ ಸಂಕಷ್ಟ ಎದುರು ಆಗಿರುವಂಥದ್ದು ಒಂಥರ ಕಟ್ಟಿ ಬುತ್ತಿ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ಕೇಸ್ ವಿಚಾರವಾಗಿ ಮಾತಾಡೋದಾದ್ರೆ ಇವತ್ತು ಮಧ್ಯಾಹ್ನ 3 ರಿಂದ 3:30 ಅಷ್ಟೊತ್ತಿಗೆ ಇಲ್ಲಿಂದ ಏನು ಪೊಲೀಸರು ಕೂಡ ಕರ್ಕೊಂಡು ಹೋಗ್ತಾರೆ. ಸೆಕ್ಯೂರಿಟಿ ಕೂಡ ಈಗಾಗಲೇ ಇಲ್ಲೆಲ್ಲ. ಓಕೆ ಅಜಯ್, ಥ್ಯಾಂಕ್ ಯು.